ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಜ್ಜಿ ಅಂಜುಗೆ ತಾಳಿ ಕಟ್ಟಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಎಲ್ಲ ಹಿರಿಯರ ಆಶೀರ್ವಾದನ ತಗೊಳ್ತಾಳೆ. ತಗೊಂಡಾದ್ಮೇಲೆ ಭೂಮಿ ಬಂದ್ಬಿಟ್ಟು, ಈಗ ನೀನು ಇವರೆಲ್ಲರ ಆಶೀರ್ವಾದ ತಗೊಂಡಿದ್ದಾಯಿತು, ಇನ್ನೊಬ್ಬರು ವೆರಿ ಇಂಪಾರ್ಟೆಂಟ್ ವ್ಯಕ್ತಿಯ ಆಶೀರ್ವಾದ ತಗೊಳ್ಳೋದು ಪೆಂಡಿಂಗ್ ಇದೆ, ಬೇಗ ನಡೀರಿ, ನಾನು ನೀನು ಸ್ಟೇಷನ್ಗೆ ಹೋಗೋಣ, ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಆಶೀರ್ವಾದ ತಗೊಂಡು ಬರೋಣ, ನಿಮ್ಮ ಅಮ್ಮನ ಆಶೀರ್ವಾದ ವೆರಿ ಇಂಪಾರ್ಟೆಂಟು, ಅವರು ಆಶೀರ್ವಾದ ಪಡ್ಕೊಂಡ್ರೆ ಈ ಮದುವೆ ಕಂಪ್ಲೀಟ್ ಆಗೋದು ಅಂತ ಭೂಮಿ ಹೇಳ್ತಾಳೆ. ಆಗ ಮನೆಯವ್ರು ಹೇಳ್ತಾರೆ, ಆಯಿತು ನೀವು 3 ಜನನೂ ಹೋಗ್ಬಿಟ್ಟು ಅಲ್ಲಿ ಆಶೀರ್ವಾದ ತೊಗೊಂಬನ್ನಿ, ನಾನು ಹೋಗ್ಬಿಟ್ಟು ನಾವೆಲ್ಲ ಮನೆ ಹತ್ರ ಅಲ್ಲಿ ನೀವು ಈಗ ಗಂಡು ಹೆಣ್ಣು ಮನೆ ಒಳಗಡೆ ಕರ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಿರ್ತಾರೆ. ಆಗ ಅಂಜು ನೋ ಅಂತ ಕಿಚ್ಕೊತಾಳೆ. ಅದು ಯಾಕೆ ಹಿಂಗೆ ಕಿಚ್ಕೊತಿದ್ದಾಳೆ ಅಂತ ಎಲ್ರಿಗೂ ಶಾಕ್ ಆಗುತ್ತೆ. ಆವಾಗ ಇಲ್ಲ ನಾನಂತೂ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಭೂಮಿ ಹೇಳ್ತಾಳೆ, ಅದೇನೇ ಆಗಿದ್ರು ನೀನು ಅಲ್ಲಿಗೆ ಬರಲೇಬೇಕು, ಯಾಕೆ ಬರಲ್ಲ ನೀನು ಅಂತ ಕೇಳ್ತಾಳೆ. ಆವಾಗ ಶಾರದಾ ದೊಡ್ಡಮ್ಮನ ಮೇಲೆ ಕೊಲೆ ಅಟೆಂಪ್ಟ್ ಆಗಿದೆ, ಇದೇನು ಸಣ್ಣ ಪುಟ್ಟ ತಪ್ಪಲ್ಲ, ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅವರು ಎಂಥ ದೊಡ್ಡ ಮಹಾಪಾಪ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿ ಅಂತ ವಿಷಯಕ್ಕೆ ಬಂತು ಅಂದರೆ ನಾನು ನಮ್ಮ ಫ್ಯಾಮಿಲಿ ಮೇಲೆ ಯಾರೇ ತಪ್ಪು ಮಾಡಿದ್ರು ನಾನು ಅವ್ರನ್ನ ಕ್ಷಮಿಸೋದಿಲ್ಲ. ನನ್ನ ಸ್ವಂತ ತಾಯಿ ಆಗಿದ್ದರೂ ಸರಿ ನಾನು ಅವ್ರನ್ನ ಕ್ಷಮಿಸೋದಿಲ್ಲ. ಅವರು ಅದರಿಂದ ಆಚೆ ಬರಬೇಕು, ಅವ್ರು ಏನೂ ತಪ್ಪು ಮಾಡಿಲ್ಲ, ಅವರು ಎಲ್ಲ ಏನೂ ತಪ್ಪಿಲ್ದೇ ಅವ್ರಿಗೆ ಒಂದು ಜಸ್ಟ್ ಎನ್ಕ್ವೈರಿಗೆ ಅಷ್ಟೇ ಕರ್ಕೊಂಡೋಗಿದ್ದು, ಅವರು ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ನಾನು ಅವ್ರ ಮುಖ ನೋಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಭೂಮಿಗೆ ಕೋಪ ಬರುತ್ತೆ. ಅದೇನೇ ಆಗಿದ್ರು ಅವ್ರ ಮೇಲೆ ಒಂದು ಆಪಾದನೆ ಬಂದಿದೆ ಅಷ್ಟೇ, ಅವರು ಅದನ್ನು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋವರೆಗೂ ಅವರು ತಪ್ಪಿತಸ್ಥರಲ್ಲ, ನಿರಪರಾಧಿನೇ, ಅದು ಪ್ರೂವ್ ಆಗೋವರೆಗೂ ಅವ್ರು ತಪ್ಪು ಮಾಡಿಲ್ಲನೇ, ನೀನು ಹೋಗಿ ಅಲ್ಲಿ ಆಶೀರ್ವಾದ ತಗೋಬೇಕು ಅಂಜು, ಹಿಂಗೆಲ್ಲ ನಿಮ್ಮ ಅಮ್ಮನ ಮನಸ್ಸನ್ನು ನೋಯಿಸ್ಬಾರ್ದು, ಅವ್ರ ಆಶೀರ್ವಾದ ತಗೊಂಡ್ರೆ ಎಲ್ಲ ಸರಿ ಹೋಗೋದು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಇಲ್ಲ ನಾನು ಬರೋಲ್ಲ ಅಂದರೆ ಬರೋದೇ ಇಲ್ಲ ಅಂತ ಅಂಜು ಹಠ ಮಾಡ್ತಾ ಇರ್ತಾಳೆ. ಅಜಿತ್ಗೆ ಅಂಜು ಮಾತಾಡ್ತಾ ಇರೋದನ್ನ ನೋಡಿ ಅವಳ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇವಳ ಮನಸ್ಸಲ್ಲಿ ಏನೂ ಕೆಟ್ಟದಿಲ್ಲ, ಇವಳು ಎಲ್ಲ ಒಳ್ಳೇದೇ, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗೋ ಥರನೇ ಯೋಚನೆ ಮಾಡ್ತಿದ್ದಾಳೆ ಅಂತ ಅಜಿತು ಮತ್ತು ಮನೆಯವರು ಎಲ್ಲರೂ ಇವಳು ಪರವಾಗಿಯೇ ಯೋಚನೆ ಮಾಡ್ತಾರೆ. ಮನೆಯವರು ಅವಳಿಗೆ ಇಷ್ಟ ಇಲ್ಲ ಅಂದರೆ ನೀನು ಯಾಕೆ ಫೋರ್ಸ್ ಮಾಡ್ತೀಯ ಭೂಮಿ, ಬೇಡ ಸುಮ್ಮನೆ ಇರು, ಆಯಿತು ನಾವೆಲ್ಲರೂ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಭೂಮಿ ಕನ್ವಿನ್ಸ್ ಮಾಡ್ತಾಳೆ, ಇಲ್ಲ ಅಪ್ಪ ಅಮ್ಮನ ಆಶೀರ್ವಾದ ವೆರಿ ಇಂಪಾರ್ಟೆಂಟು, ಅಪ್ಪ ಅಮ್ಮನ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಅಂಜು ಆಲ್ರೆಡಿ ಅವ್ರ ಅಪ್ಪನ ಕಳ್ಕೊಂಡಿದ್ದಾಳೆ, ಈಗ ಅವ್ರ ಅಮ್ಮ ಇದ್ದಾರೆ, ಅಮ್ಮನ ಆಶೀರ್ವಾದ ತೊಗೊಳ್ಳೇಬೇಕು, ನಾನು ಅಮ್ಮನ ಆಶೀರ್ವಾದ ತೊಗೊಂಡಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಭೂಮಿ ಬುದ್ಧಿ ಹೇಳ್ತಾಳೆ. ಸರಿ ನಾವೆಲ್ಲರೂ ಮನೆಗೆ ಹೋಗೋಣ, ಫಸ್ಟು ಗಂಡು ಹೆಣ್ಣನ್ನ ಒಳಗಡೆ ಕರ್ಕೊಂಡು ಆಮೇಲೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ದೇವಸ್ಥಾನದಿಂದ ಹೊರಡ್ತಾರೆ. ಹತ್ರ ಆಲ್ರೆಡಿ ಎಲ್ಲ ರೆಡಿಯಾಗಿರುತ್ತೆ. ಗಂಡು ಹೆಣ್ಣಿಗೆ ಇಬ್ರಿಗೂ ಅಂಗಳಾರತಿ ಮಾಡಿಬಿಟ್ಟು ಸೇರನ್ನ ಒದಿಸಿ ಒಳಗಡೆ ಕರ್ಕೊತಾರೆ. ಒಳಗಡೆ ಕರ್ಕೊಂಡಾದ್ಮೇಲೆ ಅಂಜುಗೆ ದೇವ್ರ ಮುಂದೆ ದೀಪ ಹಚ್ಚು ಅಂತ ಹೇಳ್ತಾರೆ. ಅವಳು ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾಳೆ. ಪೂಜೆ ಮಾಡಾದ್ಮೇಲೆ ಈಗ ನೆಕ್ಸ್ಟು ನಡೀರಿ ನಾವು ಸ್ಟೇಷನ್ಗೆ ಹೋಗೋಣ, ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಬೇಕು ಅಂತ ಭೂಮಿ ಹೇಳ್ತಾಳೆ. ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಶ್ರವಣ್ ಹೇಳ್ತಾನೆ. ಶ್ರವಣ್ಣು ಒಂದು ನಿಮಿಷ ನಾನು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಒಂದು ಫೋಟೋನ ಎತ್ತಿಕ್ಕೊತಾನೆ. ಆ ಫೋಟೋನ ತೊಗೊಂಡು ಕಡೆಗೆ ಬರ್ತಾನೆ. ಅಜಿತ್ ಒಂದು ನಿಮಿಷ ನಾನು ರೆಡಿಯಾಗಿಬಿಟ್ಟು ಬರ್ತೀನಿ ಅಂತ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾನೆ. ಎಲ್ಲರೂ ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ಗೆ ಬಂದಾಗ ದೇವಯ್ಯನಿಗೆ ಜೋಡಿನ ನೋಡ್ಬಿಟ್ಟು ಸಂತೋಷನೂ ಆಗುತ್ತೆ, ತುಂಬ ದುಃಖನೂ ಆಗುತ್ತೆ. ನಿಮ್ಮ ಮದುವೆನ ನನಗೆ ಕಣ್ಣು ತುಂಬ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ನನಗಿರೋರು ಒಬ್ಬಳೇ ಮಗಳು, ಅವಳು ಮದುವೆನೂ ನನ್ನ ಕಣ್ಣಲ್ಲಿ ನೋಡೋದಕ್ಕಾಗಲಿಲ್ವಲ್ಲ ಅನ್ನೋದೊಂದು ಕೊರಗು ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಹೆಣ್ಣು ಇಬ್ಬರೂ ಆಶೀರ್ವಾದ ತಗೋತಾರೆ. ಆಶೀರ್ವಾದ ತಗೊಂಡಾದ್ಮೇಲೆ ಶ್ರವಣು ಒಂದು ಫೋಟೋನ ತೋರಿಸ್ತಾನೆ ದೇವಯ್ಯನಿಗೆ. ಆ ಫೋಟೋನ ನೋಡ್ಬಿಟ್ಟು ಈ ಫೋಟೋ ನಿಮ್ಮ ಹತ್ರ ಹೆಂಗೆ ಬಂತು ಅಂತ ದೇವಯ್ಯನಿಗೆ ಕೇಳ್ತಾಳೆ. ಈ ಫೋಟೋ ನನ್ನ ಹತ್ರ ಮುಂಚೆನೇ ಇತ್ತು, ಇವಳು ರೋಸಿ ತಾನೆ ಅಂತ ಹೇಳ್ತಾರೆ. ಅವಳು ನಮ್ಮ ರಮಣ್ಗೆ ಪಿ ಎ ಆಗಿದ್ಲಲ್ವಾ ಅಂತ ಹೇಳ್ತಾನೆ. ಅವಳು ಬರೀ ಪಿ ಎ ಆಗಿರಲಿಲ್ಲ, ಅವಳು ಬರೀ ಪಿ ಎ ಆಗಿತ್ತು ಅಂದರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ, ಅವರಿಬ್ಬರ ಮಧ್ಯೆ ಸಂಬಂಧ ಅದಕ್ಕಿಂತ ಮೀರಿದ್ದಾಗಿತ್ತು ಅಂತ ದೇವಯ್ಯನಿ ಹೇಳ್ತಾಳೆ. ಹೌದಾ, ಅಂಥದ್ದು ಏನು ನಡೀತು ಅಂತ ಕೇಳ್ತಾರೆ. ಅಂಥದ್ದು ನಡೆದಿದ್ದಕ್ಕೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಅಂತ ದೇವಯ್ಯನಿ ಹೇಳ್ತಾ ಇರ್ತಾಳೆ. ಪಾಪಿ ಬರೋದಕ್ಕೂ ಮುಂಚೆ ನಮ್ಮದು ಮತ್ತು ರಮಣ್ ಜೀವನ ತುಂಬ ಚೆನ್ನಾಗಿತ್ತು, ನಮ್ಮ ಫ್ಯಾಮಿಲಿ ತುಂಬ ಖುಷಿಯಾಗಿದ್ವಿ, ಆದರೆ ಈ ಪಾಪಿ ಬಂದ ಮೇಲೆ ನಮ್ಮ ಜೀವನನೇ ಹಾಳಾಗೋಯ್ತು. ಇವಳು ಬರೀ ಪಿ ಎ ಆಗಿರಲಿಲ್ಲ, ಪಿ ಎ ಆಗಿರೋಳದ್ದು ಎಷ್ಟು ಕೆಲಸ ಇರಬೇಕು ಅಷ್ಟು ಮಾತ್ರ ಅವಳು ಕೆಲಸ ಮಾಡ್ಕೊಂಡು ಇದ್ದಿತ್ತು ಅಂದಿದ್ರೆ ಏನು ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಆದರೆ ಇವಳು ಅದಕ್ಕೂ ಮೀರಿ ರಮಣ್ ಜೊತೆ ಸಂಬಂಧ ಇಟ್ಕೊಂಡಿದ್ಲು, ಅಫೇರ್ ಇಟ್ಕೊಂಡಿದ್ಲು, ಅವ್ರ ಜೊತೆ ತುಂಬ ಕ್ಲೋಸಾಗಿ ಮೂವ್ ಮಾಡ್ತಾಯಿದ್ಲು. ಅದನ್ನ ನೋಡಿ ನನಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅವರೆಲ್ಲ ತುಂಬ ಎಲ್ಲರಿಗೂ ಮೀರಿ ನಡ್ಕೊತಾ ಇದ್ರು. ಅದನ್ನೆಲ್ಲ ನಾನು ಎಷ್ಟೊಂದು ಸತಿ ವಾರ್ನಿಂಗು ಮಾಡಿದೆ, ಈ ಥರ ಎಲ್ಲ ಮಾಡಬಾರ್ದು, ನೀನು ಸುಮ್ಮನೆ ಇರೋ, ನಿನ್ನ ಪಾಡಿಗೆ ನೀನು ಇರೋದು ಕೊಲ್ಲಿ ಅಂತ ಎಷ್ಟು ಸತಿ ವಾರ್ನ್ ಮಾಡಿದ್ರು ಅವಳಿಗೆ ರಮಣ್ ಸಪೋರ್ಟ್ ಇತ್ತು. ಅದನ್ನೆಲ್ಲ ನೋಡಿ ನನಗೆ ತಡ್ಕೊಳೋದಕ್ಕಾಗಲಿಲ್ಲ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ.
ರಮಣ್ದು ಸೂಸೈಡ್ ಅಲ್ಲ, ಅಲ್ಲಿನೂ ದೇವಯಾನಿನೇ ರಮಣ್ನ ಕೊಲೆ ಮಾಡಿದ್ದಾಳೆ ಅನ್ನೋ ವಿಷಯ ಈಗ ಅಜಿತ್ಗೆ ಗೊತ್ತಾಗುತ್ತಾ, ಅಥವಾ ಇವಳು ಮಾತಾಡೋ ರೀತಿನ ನೋಡ್ಬಿಟ್ಟು ಅವನಿಗೆ ಅಲ್ಲಿನೂ ಒಂದು ಕೇಸ್ ಇದೆ ಅನ್ನೋ ಒಂದು ಸುಳಿವು ಸಿಕ್ಕಿ ಇವನು ಆ ಕೇಸಿನ ಮುಂದೆನೂ ಹೋಗಿ ಅವಳನ್ನ ಅದರಲ್ಲೂ ಲಾಕ್ ಮಾಡ್ತಾನ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಂದಿಗೆ ಮತ್ತೆ ಭೇಟಿಯಾಗೋಣ. ಮನುಷ್ಯ ಎಲ್ಲರನ್ನೂ ನೋಡೋ ದೃಷ್ಟಿನ ಬದಲಾಯಿಸ್ಕೋಬೇಕು. ನಾವು ಎಲ್ಲ ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಒಬ್ಬ ಮನುಷ್ಯ ಯಾವ ಲೆವೆಲ್ಗೆ ಕೆಟ್ಟತನ ಇಳಿತಾನೆ. ಈ ದೇವಯಾನಿ ಏನೋ ತಪ್ಪು ನಡೆದೋಗಿದೆ, ಆದರೆ ಅದನ್ನು ಕ್ಷಮಿಸಿ ನ್ಯಾಯನ ಮುಂದೆ ತರೋದು ನೋಡಬೇಕಾಗಿತ್ತು. ಮನೇಲಿ ಶ್ರವಣ್ ಇದ್ದ ಲಾಯರ್ ಆಗಿ, ಮತ್ತು ಅಜಿತ್ ಪೊಲೀಸ್ ಆಗಿದ್ದ, ಅವ್ರ ಮೂಲಕ ನ್ಯಾಯನ ಪಡ್ಕೋಬೋದಾಗಿತ್ತು. ಆದರೆ ಇವಳು ಕಾನೂನನ್ನ ಕೈಗೆತ್ಕೊಂಡು ಅವಳ ಜೀವನನೇ ಹಾಳು ಮಾಡ್ಕೊಂಡ್ಳು. ಅದ್ರ ಜೊತೆಗೆ ನಾವು ಎಲ್ಲರನ್ನೂ ಈಸಿಯಾಗಿ ನಂಬಿಡ್ತೀವಿ, ಆದರೆ ನಂಬೋದ್ರಿಂದ ಏನೆಲ್ಲ ಮೋಸ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಈ ಧಾರಾವಾಹಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾವು ಈ ಧಾರಾವಾಹಿನ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸು ಅಥವಾ ಈ ಟೈಮ್ ಪಾಸಿಗೆ ಅಂತ ನೋಡೋದಲ್ಲದೆ ಯಾವ ಜನ ಹೆಂಗಿರ್ತಾರೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲೂ ನಮಗೆ ತುಂಬ ಸುಲಭವಾಗಿ ಉಪಯೋಗಕ್ಕೆ ಬರುತ್ತೆ. ನಾವು ಇದನ್ನು ನೋಡಿ ಕಲ್ತ್ಕೊಬೇಕಾಗಿರೋದು ತುಂಬ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.